ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 21. ಯೆಹೋಷಾಫಾಟನು ಪಿತೃಗಳ ಬಳಿಗೆ ಸೇರಿ ದಾವೀದ ನಗರದಲ್ಲಿ ಪೂರ್ವಿಕರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಹೊಂದಿದ ಮೇಲೆ ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋರಾಮನು ಅರಸನಾದನು. ಇವನಿಗೆ ಅಜರ್ಯ, ಯೆಹೀಯೇಲ್, ಜೆಕರ್ಯ, ಅಜರ್ಯ, ಮಿಕಾಯೇಲ್, ಶೆಫಟ್ಯ ಎಂಬ ತಮ್ಮಂದಿರಿದ್ದರು. ಇವರೆಲ್ಲರೂ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಕ್ಕಳು. ಇವರ ತಂದೆಯು ಇವರಿಗೆ ಯೆಹೂದದ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಶ್ರೇಷ್ಠ ವಸ್ತು ಇತ್ಯಾದಿ ವಿಶೇಷ ದಾನಗಳನ್ನು ಕೊಟ್ಟನು. ಆದರೆ ಯೆಹೋರಾಮನು ಹಿರಿಯ ಮಗನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಟ್ಟನು. ಯೆಹೋರಾಮನು ತನ್ನ ತಂದೆಯ ರಾಜ್ಯವನ್ನು ಪಡಕೊಂಡು ತನ್ನ ಆಳಿಕೆಯನ್ನು ಸ್ಥಿರಗೊಳಿಸಿಕೊಂಡ ಮೇಲೆ ತನ್ನ ಎಲ್ಲ ಸಹೋದರರನ್ನೂ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕತ್ತಿಯಿಂದ ಸಂಹರಿಸಿದನು. ಇವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 8 ವರ್ಷ ಆಳಿದನು. ಇವನು ಅಹಾಬನ ಮಗಳನ್ನು ಮದುವೆ ಮಾಡಿಕೊಂಡದ್ದರಿಂದ ಅಹಾಬನ ಕುಟುಂಬದವರಾದ ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಆದರೂ ಯೆಹೋವನು ದಾವೀದನಿಗೆ, ನಿನ್ನ ಮತ್ತು ನಿನ್ನ ಸಂತಾನದವರ ದೀಪವನ್ನು ಎಂದೂ ನಂದಿಸುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳಿದ್ದರಿಂದ ದಾವೀದನ ಮನೆತನದವರನ್ನು ನಾಶ ಮಾಡುವುದಕ್ಕೆ ಇಷ್ಟಪಡಲಿಲ್ಲ. ಯೆಹೋರಾಮನ ಕಾಲದಲ್ಲಿ ಎದೋಮ್ಯರು ಯೆಹೂದ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದು ಸ್ವತಂತ್ರರಾಗಿದ್ದು ತಾವೇ ತಮಗೊಬ್ಬ ಅರಸನನ್ನು ನೇಮಿಸಿಕೊಂಡರು. ಆಗ ಯೆಹೋರಾಮನು ತನ್ನ ಸರದಾರರನ್ನು ಎಲ್ಲ ರಥಬಲವನ್ನು ಕೂಡಿಸಿಕೊಂಡು ಯೋರ್ದನ್ ಹೊಳೆಯನ್ನು ದಾಟಿದನು. ಎದೋಮ್ಯರು ಬಂದು ಅವನನ್ನು ಸುತ್ತಿಕೊಳ್ಳಲು ಅವನು ರಾತ್ರಿಯಲ್ಲೇ ದಂಡೆತ್ತಿ ಹೋಗಿ ಅವರನ್ನೂ ಅವರ ರಥಬಲದ ಅಧಿಪತಿಗಳನ್ನು ಸೋಲಿಸಿ ಪಾರಾದನು. ಯೆಹೂದ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದ ಎದೋಮ್ಯರು ಅಂದಿನಿಂದ ಇಂದಿನವರೆಗೂ ಸ್ವತಂತ್ರರಾಗಿದ್ದಾರೆ. ಆ ಕಾಲದಲ್ಲಿಯೇ ಲಿಬ್ನದವರು ಅವನ ಕೈಯಿಂದ ತಪ್ಪಿಸಿಕೊಂಡು ಸ್ವತಂತ್ರರಾದರು. ಯೆಹೋರಾಮನು ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ. ಮತ್ತು ಅವನು ಯೆಹೂದದ ಗುಡ್ಡಗಳಲ್ಲಿ ಪೂಜಾಸ್ಥಳಗಳನ್ನು ಏರ್ಪಡಿಸಿ ಯೆರೂಸಲೇಮಿನವರನ್ನು ದೇವದ್ರೋಹ ಮಾಡುವಂತೆ ಪ್ರೇರಿಸಿ ಯೆಹೂದ್ಯರನ್ನು ಸನ್ಮಾರ್ಗದಿಂದ ತಪ್ಪಿಸಿದನು. ಹೀಗಿರಲು ಪ್ರವಾದಿಯಾದ ಎಲೀಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ. ಇಸ್ರಾಯೇಲ್ ರಾಜನ ಮಾರ್ಗದಲ್ಲಿ ನಡೆದು ಅಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವದ್ರೋಹ ಮಾಡುವಂತೆ ಯೆಹೂದ್ಯರನ್ನೂ ಯೆರೂಸಲೇಮಿನವರನ್ನು ಪ್ರೇರಿಸಿದಿ. ಮತ್ತು ನಿನ್ನ ತಂದೆಯ ಕುಟುಂಬಕ್ಕೆ ಸೇರಿ ನಿನಗಿಂತ ಉತ್ತಮರೂ ನಿನ್ನ ಸಹೋದರರೂ ಆಗಿದ್ದವರನ್ನು ವಧಿಸಿದೆ. ಆದದರಿಂದ ಯೆಹೋವನು ನಿನ್ನ ಪ್ರಜೆಯನ್ನೂ ಹೆಂಡರು ಮಕ್ಕಳನ್ನೂ ಸರ್ವಸ್ವವನ್ನು ಮಹಾಪತ್ತಿಗೆ ಗುರಿಮಾಡುವನು. ನಿನಗಾದರೂ ಕರುಳು ಬೇನೆ ಎಂಬ ಕಠಿಣ ರೋಗವು ಬಂದು ಬಹುದಿನಗಳವರೆಗೂ ಇದ್ದು ಕಡೆಯಲ್ಲಿ ಅದರಿಂದ ನಿನ್ನ ಕರುಳುಗಳು ಹೊರಗೆ ಬೀಳುವವು ಎಂದು ತಿಳಿಸಿದನು. ಯೆಹೋವನು ಫಿಲಿಷ್ಟಿಯರನ್ನು, ಕೂಷ್ಯರ ನೆರೆಯವರಾದ ಅರಬಿಯರನ್ನು ಯೆಹೋರಾಮನಿಗೆ ವಿರೋಧಿಗಳಾಗುವಂತೆ ಎಬ್ಬಿಸಿದ್ದರಿಂದ ಅವರು ಯೆಹೂದದ ಮೇಲೆ ಯುದ್ಧಕ್ಕೆ ಬಂದು ದೇಶದೊಳಗೆ ನುಗ್ಗಿ ಅರಮನೆಯಲ್ಲಿ ಸಿಕ್ಕಿದ ಎಲ್ಲ ಸೊತ್ತನ್ನೂ ಅರಸನ ಹೆಂಡರು ಮಕ್ಕಳನ್ನು ಸೆರೆಯೊಯ್ದರು. ಅವನಿಗೆ ಕಿರಿಯ ಮಗನಾದ ಯೆಹೋವಾಹಾಜನ ಹೊರತು ಮಕ್ಕಳೇ ಉಳಿಯಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಯೆಹೋವನು ಅವನ ಕರುಳುಗಳಲ್ಲಿ ವಾಸಿಯಾಗಲಾರದ ರೋಗವನ್ನು ಉಂಟು ಮಾಡಿದನು. ಕಾಲಾಂತರದಲ್ಲಿ, ಅಂದರೆ ಸುಮಾರು 2 ವರ್ಷಗಳಾದ ಮೇಲೆ ಆ ರೋಗದಿಂದ ಕರುಳುಗಳು ಹೊರಬಿದ್ದವು. ಅವನು ಕಡುಬೇನೆಯಿಂದ ಸತ್ತನು. ಅವನ ಪ್ರಜೆಗಳು ಅವನ ಪೂರ್ವಿಕರಿಗೋಸ್ಕರ ಧೂಪ ಹಾಕಿದ ಪ್ರಕಾರ ಅವನಿಗೆ ಹಾಕಲಿಲ್ಲ. ಅವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 8 ವರ್ಷ ಆಳಿದನು. ಅವನು ತೀರಿ ಹೋದಾಗ ಅವನನ್ನು ಯಾರೂ ಹಂಬಲಿಸಲಿಲ್ಲ. ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು, ಆದರೆ ರಾಜಶ್ಮಶಾನದಲ್ಲಿ ಅಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. 20ನೇ ಅಧ್ಯಾಯದ ಭಾಳ
ನಾಟಕೀಯವಾದ, ಬಹಳ ಆಶ್ಚರ್ಯವಾದ, ಬಹಳ ಅಮೂಲ್ಯವಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ, ಇದ್ದಕ್ಕಿದ್ದಂತೆ ಯೆಹೋಷಾಫಾಟನ ಮೇಲೆ ಮೂರು ದೇಶದವರು ದೊಡ್ಡ ಸಂಖ್ಯೆ ಅವರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನು ಹೆದರಿ, ಆದರೆ ಅದು ಒಳ್ಳೆಯ ಒಂದು ಹೆದರಿಕೆ. ಯಾಕಂದರೆ ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಬೇಕಂತ ಹೇಳ್ಬಿಟ್ಟು ಅವನೊಂದು ನಿರ್ಣಯ ಮಾಡಿಬಿಟ್ಟು ಯೆಹೂದ್ಯರೆಲ್ಲರನ್ನು ಅವನು ಕರೆದು ಉಪವಾಸ ಪ್ರಾರ್ಥನೆ ಮಾಡುವಂಥ ಒಂದು ದೊಡ್ಡ ನ್ಯಾಷನಲ್ ಫಾಸ್ಟಿಂಗ್, ರಾಷ್ಟ್ರೀಯ ಉಪವಾಸವಾಗಿ ಅದನ್ನು ಡಿಕ್ಲೇರ್ ಮಾಡಿಬಿಟ್ಟು ಅವನೇನು ಮಾಡ್ತಾನೆ, ಈಗ ಆ ದೇವರ ಸನ್ನಿಧಾನದಲ್ಲಿ ಅವರೆಲ್ಲರೂ ಲಕ್ಷಾಂತರ ಜನರಿಗೆ ಕೂಡಿದ್ದಾರೆ, ನೆರೆದು ಬಂದುಬಿಟ್ಟಿದ್ದಾರೆ, ದೇವರ ಆಲಯದ ಮುಂದೆ ಬಂದುಬಿಟ್ಟಿದ್ದಾರೆ. ಆಲಯದಲ್ಲಿ ಅಷ್ಟೊಂದು ಜನರು ಬರಲಿಕ್ಕೆ ಸ್ಥಳ ಇಲ್ಲ. ಹಾಗಿರುವಾಗ, ಯಾಕಂದರೆ ಆ ದಿವಸಗಳಲ್ಲಿ ಆಲಯದೊಳಗೆ ಲೇವಿಯರು ಮಾತ್ರ ಇರಬೇಕು, ಅಲ್ಲಿ ಭಾಳ ರೂಲ್ಸು ಕ್ರಮ ಇತ್ತು. ಆದ ಕಾರಣ ಬಂದರೂ ಕೂಡ ಒಂದು ನಿಗದಿತವಾದಂಥ ಹೊರಗಿನ ಪ್ರಾಕಾರಕ್ಕೆ ಬರಬೇಕು, ಆ ರೀತಿಯಾಗೆಲ್ಲ ಇತ್ತು. ಹಾಗಿರುವಾಗ ದೇವಾಲಯದ ಮುಂದೆ ಕೂಡಿಕೊಂಡು ಲಕ್ಷಾಂತರ ಜನರು, ಲಕ್ಷಾಂತರ ಯಹೂದಿಗಳು, ವಿಶ್ವಾಸಿಗಳು ಸೇರಿ ಈಗ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆಯನ್ನು ನಡೆಸಿದಂಥ ವ್ಯಕ್ತಿ ಮಹಾರಾಜನು ತಾನೇ, ಯೆಹೋಷಾಫಾಟನು ತಾನೇ, ಯೆಹೋವನೇ ಎಂಬುದಾಗಿ, ಅಂದರೆ ಇರುವಾತನೇ ಆಗಿರುವವನೇ ಎಂಬುದಾಗಿ ಹೇಳ್ಬಿಟ್ಟು ಒಂದು ಒಳ್ಳೆಯ ಮಾತನ್ನು ಅವನು ಸದುಪಯೋಗ ಮಾಡ್ತಾನೆ. ಅದೇನಂತ ಹೇಳಿದರೆ, ಎಲ್ಲ ದೇಶಗಳನ್ನು ಆಳುವವನು ನೀನೇ, ಪರಲೋಕದಲ್ಲಿರುವಾತ ನೀನಲ್ಲವೇ, ಅಬ್ರಹಾಮನಿಗೆ, ನಿನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ನಿನ್ನ ದೇಶವನ್ನು ಕೊಡ್ತೀನಂತ ಹೇಳ್ಬಿಟ್ಟು ವಾಗ್ದಾನ ಮಾಡಿದೆಲ್ಲ, ಆ ದೇಶವನ್ನು ನಮ್ಮಿಂದ ತೆಗೆದುಕೊಳ್ಬೇಕೆಂಬುದಾಗಿ ಈ ವೈರಿಗಳು ನಮ್ಮ ವಿರುದ್ಧವಾಗಿ ಬರ್ತಿದ್ದಾರೆ. ನಮಗಂತೂ ಬಲ ಸಾಲದು, ಆದರೆ ನಮ್ಮ ಕಣ್ಣು ನಿನ್ನನ್ನೇ ನೋಡ್ತಾ ಇರ್ತದೆ ಸಹಾಯಕ್ಕಾಗಿ ಅಂತ ಹೇಳಿದಾಗ, ಆ ರೀತಿಯಾಗಿ ಪ್ರಾರ್ಥನೆ ಯೆಹೋಷಾಫಾಟನು ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಏನಾಗ್ತದೆ, ಆವಾಗ ದೇವರಾತ್ಮನು ಲಕ್ಷಾಂತರ ಇರುವಂಥ ವಿಶ್ವಾಸಿಗಳಲ್ಲಿ ಒಬ್ಬರನ್ನು ಆರಿಸಿಕೊಂಡು ಯಹಜಿಯೇಲನ ಮೇಲೆ ಆ ದೇವರಾತ್ಮನು ಬಂದು ಅವನು ಪ್ರವಾದನೆ ಮಾಡ್ತಾನೆ. ಈಗ ಏನಂತ ಪ್ರವಾದನೆ ಮಾಡ್ತಾನೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಭಯಪಡಬೇಡ್ರಿ, ಯುದ್ಧ ನಿಮ್ಮದಲ್ಲ. ಈ ಸಾರಿ ನೀವು ಯುದ್ಧ ಆಗ್ತಾ ಇರುವಂಥದ್ದನ್ನು ಬರೀ ಸುಮ್ಮನೆ ನೋಡ್ರಿ. ಅಂದರೆ ಮೋಶೆ ಕೂಡ ಇದೇ ಮಾತನ್ನು ಹೇಳಿದನು. ಎಷ್ಟೋ ಜನರು ಗುಣಗುಟ್ಟಿದ್ದರಿಂದ ವಿಷ ಹಾವು ಕಚ್ಚಿಬಿಟ್ಟಿತ್ತು ಅವರನ್ನು. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಸಾಯ್ತಾ ಇದ್ದಂಥ ವೇಳೆಯಲ್ಲಿ ಪರಿಹಾರವಾಗಿ ಒಂದು ಕಂಬ, ಒಂದು ತಾಮ್ರ ಸರ್ಪವನ್ನು ಮಾಡಿಬಿಟ್ಟು ಎತ್ತರವಾದ ಕಂಬದಲ್ಲಿ ಅದನ್ನು ನಿಲ್ಲಿಸಿಬಿಟ್ಟು ಯಾರ್ಯಾರು ಈ ಕಂಬವನ್ನು ನೋಡ್ತಾರ ಅಂಥವ್ರಿಗೆ ಸ್ವಸ್ಥತೆ. ಕಂಬ ಎಷ್ಟೋ ಸಾರಿ ನೋಡಿರ್ತೀವಿ, ತಾಮ್ರವನ್ನು ಎಷ್ಟೋ ಸಾರಿ ನೋಡಿರ್ತೀವಿ, ಹಾವು, ನಿಜ ಹಾವನ್ನೇ ನೋಡಿರ್ತೀವಿ. ತಾಮ್ರ ಹಾವನ್ನು ನೋಡೋದ್ರಲ್ಲಿ ಏನಿದೆ ಎಂಬುದಾಗಿ ಅಂದುಕೊಂಡಂಥ ಯಾರಾದರೂ ಅಂದುಕೊಂಡಿದ್ರೆ ಸತ್ತು ಹೋಗ್ತಿದ್ರು. ಸರಿ, ಹೇಗೂ ಸಾಯ್ತೇವೆ, ಒಂದು ಸಾರಿ ಅದನ್ನು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿದಾಗ ಅವರಿಗೆ ಜೀವ ಸಿಕ್ತು, ಅವರಿಗೆ ಸ್ವಸ್ಥತೆ ಲಭಿಸಿತು, ಅವರ ನಂಬಿಕೆ ಗೌರವಿಸಲ್ಪಟ್ಟಿತು, ಅವರಿಗೆ ಇನ್ನೊಂದು ಜೀವ, ಇನ್ನೊಂದು ಪ್ರಾಣ, ಇನ್ನೊಂದು ಹೊಸ ಜೀವನ ಸಿಕ್ಕಿತು. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡಿರಿ. ಏನು ನೋಡಬೇಕು? ಯುದ್ಧವು ನಿಮ್ಮದಲ್ಲ, ದೇವರು ಹೇಗೆ ಯುದ್ಧ ಮಾಡ್ತಾನೆ ಅಂತ ನೋಡ್ರಿ ಎಂಬುದಾಗಿ. ಇದು ಒಂದು ರೀತಿಯಿಂದ ಬುದ್ಧಿಹೀನ ಕಾರ್ಯವಾಗಿ ಕಾಣ್ತದೆ. ಯಾಕಂದರೆ ಯುದ್ಧಕ್ಕೆ ಒಂದೇ ಸಾರಿ 3 ದೇಶದವರು ಯುದ್ಧಕ್ಕೆ ಬಂದಾಗ ದೇಶಾಧಿಪತಿ ರಾಜ ಏನಂತ ಹೇಳ್ತಾನೆ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತೆ.
ನಾವೆಲ್ಲರೂ ಉಪವಾಸ ಮಾಡೋಣ, ಯುದ್ಧ ಮಾಡಲಿಕ್ಕೆ ಬರಬೇಕಾದರೆ ಚೆನ್ನಾಗಿ ಊಟ ಮಾಡಿ ಬರಬೇಕು. ಆದರೆ ಇವರು ಉಪವಾಸ ಮಾಡೋಣ ಎಂಬುದಾಗಿ ರಾಜನ ಮಾತನ್ನು ಕೇಳಿಕೊಂಡು ಬರೀ ಪ್ರಾರ್ಥನೆ ಮಾಡಿಕೊಂಡು, ಬರೀ ಪ್ರವಾದನೆ ಕೇಳಿಕೊಂಡು, ಬರೀ ಇವರು ಈ ರೀತಿಯಾಗಿ ಬರೀ ನೋಡಿಕೊಂಡು, ಯೆಹೋವನು ನಿಮ್ಮ ಸಂಗಡ ಇರುವನು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು, ಲಕ್ಷಾಂತರ ಜನರಲ್ಲೂ ಒಬ್ಬರು ಆ ರೀತಿಯಾಗಿ ಪ್ರವಾದಿಸಿದ್ರು, ಅದನ್ನು ಕೇಳಿಕೊಂಡು ಆಮೇಲೆ ಏನು ಮಾಡ್ತಿದ್ರು, 19ನೇ ವಚನ, ಮಹಾಸ್ವರದಿಂದ ಕೀರ್ತನೆ ಮಾಡಿಕೊಂಡು. ಇದೆಲ್ಲ ನೋಡುವಾಗ ಬುದ್ಧಿಹೀನ ಕಾರ್ಯವಾಗಿ ಯಾವುದೇ ದೇಶದಲ್ಲಿ ಈ ರೀತಿಯಾಗಿ ಮಾಡುವಂಥ ಸಾಧ್ಯತೆ ಯಾರಾದರೂ ಮಾಡಿದರೆ ಏನಂತ ನ್ಯೂಸ್ ಪೇಪರ್ನಲ್ಲಿ, ಟಿ ವಿಯಲ್ಲಿ ಅದನ್ನು ತೋರಿಸ್ಬಿಟ್ಟು ನೋಡ್ರಿ, ಯುದ್ಧಕ್ಕೆ ಇಲ್ಲಿ ಬರ್ತಾ ಇದ್ದಾರೆ, ಭಾಳ ಸ್ಪಷ್ಟವಾಗಿ ಟಿ ವಿಯಲ್ಲಿ ಕಾಣ್ತಾ ಇದೆ. ಆದರೆ ಇವರೇನು ಮಾಡ್ತಿದ್ದಾರೆ ಅಂತೇಳಿದ್ರೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಸ್ತೋತ್ರ ಮಾಡ್ತಿದ್ದಾರೆ, ಹಾಡಾಡ್ತಾ ಇದ್ದಾರೆ ಎಂಬುದಾಗಿ ತೋರಿಸಿದರೆ ಒಂದು ವೇಳೆ ನಗಬಹುದು. ಆದರೆ ಅವತ್ತಿನ ದಿವಸ ಆ ರೀತಿಯಾಗಿ ಯೆಹೋಷಾಫಾಟನು ಮಾಡಿದ್ದನ್ನು ಒಂದು ವೇಳೆ ಜನರು ಬೇರೆ ದೇಶದವರು ನಕ್ಕಿರಬಹುದು, ಆದರೆ ಪರಲೋಕದಲ್ಲಿ ಅದು ಶ್ಲಾಘ್ಯವಾಗಿತ್ತು, ಅಮೂಲ್ಯವಾಗಿತ್ತು, ಹುಚ್ಚುತನವಾಗಿತ್ತು. ಹೌದು ಜನರಿಗೆ, ಆದರೆ ದೇವರಿಗೆ ಅದು ಸರಿಯಾಗಿತ್ತು. ದೇವರು ಹೇಳೋದು ಸರಿ. ಹುಚ್ಚುತನ ಅಂದ ತಕ್ಷಣ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಅದನ್ನು ಓದಿಕೊಳ್ಳೋಣ, ನೋಡೋಣ ಏನಂತಿದೆ ಸ್ಪಷ್ಟವಾಗಿ ಅಂತ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು, ಅದು ಈ ರೀತಿಯಾಗಿದೆ. 18ನೇ ವಚನ, 1 Corinthians chapter 1 verse 18. ಶಿಲುಬೆಯ ವಿಷಯವಾದ ಮಾತು ನಾಶನದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಯೇಸು ಕ್ರಿಸ್ತನ ಸುವಾರ್ತೆ ಕೆಲವರಿಗೆ ಅದು ಎಂಥ ಕೆಲವರು ಅಂದರೆ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಒಬ್ಬ ವ್ಯಕ್ತಿ ಎರಡು ನೋಟ. ಯೇಸು ಕ್ರಿಸ್ತನು, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಎರಡು ರೀತಿಯಿಂದ ನೋಡ್ಬೋದು. ಹುಚ್ಚು ಮಾತಾಗಿ ಆದರೂ ನೋಡ್ಬೋದು ಆತನು ಹೇಳಿದ್ದು, ಆತನ ವಿಷಯವಾಗಿ ಹೇಳುವಂಥ ಸುವಾರ್ತೆ. ಇಲ್ಲದಿದ್ದರೆ ಅದು ರಕ್ಷಣೆಯ ಮಾತಾಗಿ ದೇವರ ಶಕ್ತಿಯಾಗಿ ಆದರೂ ನೋಡ್ಬೋದು. ಇಲ್ಲಿ ಕೂಡ ಪ್ರವಾದನೆ ಈ ಒಂದು ಯಹಜೀಯೇಲನ ಮುಖಾಂತರವಾಗಿ ಯೆಹೋಷಾಫಾಟನಿಗೂ ಮತ್ತು ಯಹೂದ್ಯರಿಗೂ, ಲಕ್ಷಾಂತರ ಯಹೂದ್ಯರಿಗೂ, ಬಹುಶಃ ಅಲ್ಲಿ ಸೋಲ್ಜರ್ಸ್ ಎಲ್ಲ ನಿಂತಿದ್ದರು, ಅವರೆಲ್ಲ ಏನು ಅಂದ್ಕೊಂಡಿರ್ಬೋದು, ಏನು ಅಂದ್ಕೊಂಡ್ರು ಗೊತ್ತಿಲ್ಲ. ಆದರೂ ಒಂದನ್ನು ಅವರು ಸಹಕರಿಸಿದರು, ರಾಜನ ಮಾತನ್ನು ಕೇಳಿದರು, ನಂಬಿದರು. ಮತ್ತು ಕೆಲವರು ಕೀರ್ತನೆ ಮಹಾಸ್ವರದಿಂದ ಹಾಡಿದರು. ಅದರ ನಿಮಿತ್ತವಾಗಿ ಏನಾಯಿತು, ಜಯ ಸಿಕ್ಬಿಡ್ತು. ಜಯ ಸಿಕ್ಕಿದ ಮೇಲೆ ಕಡೆಗೆ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗೆ ಅವರು ಹಿಂದಿರುಗಿ ಹೋಗಿರಬೇಕು. ಹೌದು, ಯೆಹೋಷಾಫಾಟನ ತರುವಾಯ ಅವನ ಮಗನಾದಂಥ ಯೆಹೋರಾಮನು ಅರಸನಾಗ್ತಾನೆ. ಅದನ್ನೇ ನಾವು 21ನೇ ಅಧ್ಯಾಯದಲ್ಲಿ ನೋಡ್ತೇವೆ. 2 Chronicles chapter 21. ಯೆಹೋರಾಮನು, ಯೆಹೋ ಅಂದರೆ ಯೆಹೋವನು, ರಾಮನು ಅಂತ ಹೇಳಿದರೆ ಉನ್ನತವಾಗಿದ್ದಾನೆ. ಲಿಫ್ಟೆಡ್ ಒನ್, ಯೆಹೋವಾ ಇಸ್ ಲಿಫ್ಟೆಡ್. ಉನ್ನತವಾಗಿರುವಂಥ ಯೆಹೋವನ ಎಂಬ ಹೆಸರು, ಒಳ್ಳೆಯ ಹೆಸರು ಯೆಹೋಷಾಫಾಟನು ತನ್ನ ಮಗನಿಗೆ ಕೊಟ್ಟಿದ್ದಾನೆ. ಆದರೆ ಮಗನ ಯೆಹೋರಾಮನು ತಾನು ರಾಜನಾದ ಕೂಡಲೇ ಎಲ್ಲಿ ತನ್ನ ಮಕ್ಕಳು ಅಂದರೆ ತನ್ನ ಸಹೋದರರಲ್ಲಿ ಯಾರಾದರೂ ಏನಾದರೂ ರಾಜ ಆಗಿಬಿಡ್ತಾರೋ ಅಂತ ಹೇಳಿಬಿಟ್ಟು ಏನಾಗ್ತದೆ, ತಕ್ಷಣ ತನ್ನ ಎಲ್ಲ ಸಹೋದರರನ್ನು, ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕೊಂದುಬಿಡ್ತಾನೆ ರೀ. ಅದು ಒಳ್ಳೆಯ ಒಂದು ಸ್ಟಾರ್ಟಿಂಗ್ ಅಲ್ಲ, ಆದರೂ ಕೂಡ ಆ ರೀತಿಯಾಗಿ
ಮಾಡ್ತಾನೆ. ತನ್ನ ಸಹೋದರರನ್ನು ತನ್ನ ತಮ್ಮಂದರನ್ನು ಕೊಂದು ಹಾಕಿದ್ದು ಈ ಯೆಹೋರಾಮನು ಮಾಡಿದ ಮೊದಲನೇ ತಪ್ಪು. ಕೆಲವು ಪ್ರಧಾನರು, ಇಸ್ರಾಯೇಲ್ ಪ್ರಧಾನರು, ಅಧಿಕಾರಿಗಳು, ಅವ್ರನ್ನು ಕೂಡ ಅವನು ಮರಣದಂಡನೆ ನಿಷ್ಕಾರಣವಾಗಿ ಕೊಡ್ತಾನೆ. ರಾಜನಾಗಿದ್ದು ಅಧಿಕಾರ ದುರುಪಯೋಗ ಮಾಡಿಕೊಂಡು, ಅದು ಎರಡನೇ ತಪ್ಪು. ಮೂರನೇದಾಗಿ ಇವನು ಆಹಾಬನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಅಂದರೆ ಇಸ್ರಾಯೇಲ್ ಅರಸನಾದ ಆಹಾಬನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಅದು ಮೂರನೇ ತಪ್ಪು. ಯಾಕೆ ಮೂರನೇ ತಪ್ಪು ಅಂತ ಹೇಳಿದ್ರೆ, ಈಗಾಗಲೇ ದೇವರು ಅವನ ತಂದೆಗೆ ವಾರ್ನಿಂಗ್ ಕೊಟ್ಟಿದ್ದ. ಏನಂತ ವಾರ್ನಿಂಗ್ ಕೊಟ್ಟಿದ್ದ? ಯೆಹೋಷಾಫಾಟನು ಹೋಗ್ಬಿಟ್ಟು ಆಹಾಬನ ಜೊತೆಯಲ್ಲಿ ಇದ್ದಂಥ ಒಂದು ಬೀಗತನ ಮಾಡಿಕೊಂಡಂಥ ಅಥವಾ ಒಂದು ಇಜ್ಜೋಡು ಮಾಡುವಂಥದ್ರ ವಿಷಯದಲ್ಲಿ ಯೇಹು ಎಂಬಂಥ ಒಬ್ಬ ದರ್ಶಿ ಬಂದು ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು, ಯೆಹೋವನ ಹಗೆಗಾರರನ್ನು ಪ್ರೀತಿಸುವುದು ಎಂಬುದಾಗಿ ಹೇಳ್ತಾನೆ. ಇವು ನೋಡಿದರೆ ಅದೇ ತಪ್ಪನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅಟ್ಲೀಸ್ಟ್ ಯೆಹೋಷಾಫಾಟನು ಹೋಗ್ಬಿಟ್ಟು ಸಮಾರ್ಯದಲ್ಲಿದ್ದಂಥ ಆಹಾಬನನ್ನು ವಿಸಿಟ್ ಮಾಡಿಬಿಟ್ಟು ಆಮೇಲೆ ಯುದ್ಧದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಬಂದ. ಆದರೆ ಇವನು ಆಹಾಬನ ಮಗಳನ್ನೇ ಮದುವೆ ಮಾಡಿಕೊಂಡು, ಆಹಾಬ್ ವಿಶ್ವಾಸಿನೇ, ಆದರೆ ಇಜ್ಜೋಡಾದಂಥ ವಿಶ್ವಾಸಿ, ಕಾಂಪ್ರಮೈಸ್ ಆದಂಥ ವಿಶ್ವಾಸಿ, ಲೌಕಿಕನಾದಂಥ ವಿಶ್ವಾಸಿ, ದೇವರನ್ನು ಮನಪೂರ್ವಕವಾಗಿ ನಂಬದಂಥ, ಸ್ವಲ್ಪ ಏನೋ ಒಂದು ದೇವರಿಗೆ 2ನೇ ಸ್ಥಾನ ಜೀವನದಲ್ಲಿ ಕೊಡೋಣ, 3ನೇ ಸ್ಥಾನ ಕೊಡೋಣ, ಅಥವಾ 100ನೇ ಸ್ಥಾನ ದೇವರಿಗೆ ಜೀವನದಲ್ಲಿ ಕೊಡೋಣ, ಆ ರೀತಿಯಾಗಿರುವಂಥ ಒಬ್ಬ ವ್ಯಕ್ತಿ ಆಹಾಬನು. ಆ ರೀತಿ ನಾವು ಇರಬಾರ್ದು. ಆಹಾಬನ ಕುಟುಂಬದವರು ಇಸ್ರಾಯೇಲ್ ರಾಜನ ಮಾರ್ಗವನ್ನು ಅನುಸರಿಸಿ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು ಈ ಯೆಹೋಷಾಫಾಟನ ಮಗನು. ಯೆಹೋಷಾಫಾಟನು ಅರಸರು 3 ದೇಶದವರು ಯುದ್ಧ ಮಾಡಲಿಕ್ಕೆ ಬಂದಾಗ ಬಹುಶಃ ಇವನು ಕೂಡ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ದನೇನು, ಏನಪ್ಪ ನಮ್ಮ ತಂದೆ ಈಗ ಯುದ್ಧ ಮಾಡೋದನ್ನು ಬಿಟ್ಟು ಪ್ರೇಯರ್ ಮಾಡಿಕೊಂಡಿದ್ದಾರೆ, ಸ್ತೋತ್ರ ಮಾಡಿಕೊಂಡಿದ್ದಾರೆ, ಕೀರ್ತನೆ ಮಾಡಿಕೊಂಡಿದ್ದಾರೆ, ನನಗೂ ಉಪವಾಸ ಮಾಡಂತ ಹೇಳ್ತಾರೆ, ನಮ್ಮೆಲ್ಲರಿಗೂ ಇಡೀ ದೇಶಕ್ಕೆ ಉಪವಾಸ ಮಾಡಬೇಕಂತ ಹೇಳಿದ್ದಾರೆ ಎಂಬುದಾಗಿ ಅವನು ಅಂದುಕೊಂಡಿರ್ಬೋದು. ಅಂದುಕೊಂಡು ಏನೋ ಆದರೂ ಸಹಕರಿಸಿದನು, ಅದರಿಂದ ಯಶಸ್ವಿ ಆಯಿತು, ಅದನ್ನೆಲ್ಲ ನೋಡ್ದ. ಆದರೂ ಈಗ ಅವನು ಇಜ್ಜೋಡಾಗ್ತಾನೆ. ದೇವರು ಆ ರೀತಿಯಾಗಿ ಆಗಿರುವಂಥ ಈ ಯೆಹೋಷಾಫಾಟನ ಮಗನಾದ ಯೆಹೋರಾಮನನ್ನು ನಾಶ ಮಾಡಬಹುದಾಗಿತ್ತು, ಆದರೆ ನಾಶ ಮಾಡುವುದಕ್ಕೆ ಇಷ್ಟಪಡಲಿಲ್ಲ ಎಂಬುದಾಗಿ 7ನೇ ವಚನದಲ್ಲಿ ಬರೆದಿದೆ. 2ನೇ ಪೂರ್ವಕಾಲ ವೃತ್ತಾಂತ 21:7. ಯಾಕಂತ ಹೇಳಿದರೆ ದೇವರು ದಾವೀದನಿಗೆ ಪ್ರಾಮಿಸ್ ಮಾಡಿಬಿಟ್ನಲ್ಲ, ತನ್ನ ವಾಗ್ದಾನವನ್ನು ದೇವರು ಕೈಕೊಂಡು ಅಥವಾ ನೆರವೇರಿಸುವಂಥ ರೀತಿಯಲ್ಲಿ ಯೆಹೂದದ ಅರಸನು ಕೆಟ್ಟವನಾಗಿದ್ದಾಗ್ಯೂ ಕೂಡ ಸಂಪೂರ್ಣ ನಾಶ ಮಾಡದೆ ಉಳಿಸ್ತಾರೆ ದೇವರು. ಯೆಹೋರಾಮನ ಕಾಲದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಎದೋಮ್ಯರು ಇವರ ಕೈ ಕೆಳಗಿದ್ದರು, ಅವರು ಕೂಡ ಸ್ವತಂತ್ರರಾಗ್ಬಿಟ್ರು. ಲಿಬ್ನದವರು ಕೂಡ ಇವ್ರ ಕೈ ಕೆಳಗಿದ್ದರು, ಅವರು ಕೂಡ ಸ್ವತಂತ್ರರಾಗ್ಬಿಟ್ರು ಅಂತ ಹೇಳಿದರೆ ಅಧಿಕಾರದಿಂದ ಹೊರಗೆ ಆಗಿಬಿಟ್ರು. ಮತ್ತು ಏನಾಗಿತ್ತು, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಯೆಹೋರಾಮನು ತನ್ನ ಪಿತೃಗಳ ದೇವರಾಗಿರುವ ಯೆಹೋವನನ್ನು ಬಿಟ್ಟದ್ದೇ ಕಾರಣ. ಸಹಾಯ ಮಾಡುವಂಥವರು ಈಗ ಪ್ರತ್ಯೇಕವಾಗಿ ಬಿಟ್ಟಿದ್ದಾರೆ. ಈ ರೀತಿಯಾಗಿರುವಾಗ ಏನಾಯಿತು, ಅವನು ಯೆಹೂದದ ಗುಡ್ಡಗಳಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಆ ದೇವರಲ್ಲದಂಥವುಗಳನ್ನು ಅವನು ಪೂಜಿಸ್ತಾ ಇದ್ದಂಥ ವೇಳೆಯಲ್ಲಿ ಒಂದು ಆಶ್ಚರ್ಯ, ಭಾಳ ಆಶ್ಚರ್ಯ. ಏನಂದರೆ, ಅಂಥ ಸಂದರ್ಭದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 12ನೇ ವಚನದಲ್ಲಿ ಪ್ರವಾದಿಯಾದ ಎಲಿಯನು
ಕಾಗದದ ಮೂಲಕವಾಗಿ ಅವನಿಗೆ ಎಲಿಯನಿಂದ ಒಂದು ಲೆಟರ್ ಇವನಿಗೆ ಬರ್ತದಂತ್ರಿ. ಹೌದು, ನಿಶ್ಚಯವಾಗಿ ಎಲಿಯನು ಆಗ ಬದುಕಿರಲಿಲ್ಲ ಇವನ ಟೈಮ್ನಲ್ಲಿ. ಆದರೂ ಎಲಿಯನಿಂದ ಹೇಗೆ ಲೆಟ್ರ್ ಬಂತು? ಎಲಿಯನಿಂದ ಹೇಗೆ ಲೆಟ್ರ್ ಬಂತು ಅಂತ ಹೇಳುವಾಗ, ಪ್ರವಾದನೆಯಾಗಿ ಮುಂಚಿತವಾಗಿ ಎಲಿಯನು ಬರೆದಿಟ್ಟು ಸತ್ತಿರಬೇಕು. ಅಥವಾ ಇನ್ನೊಂದು ರೀತಿಯಿಂದ ಅದನ್ನು ನಾವು ನೋಡೋದಾದರೆ, ಎಲಿಯನ ಒಂದು ಆಫೀಸ್ ಇತ್ತು. ಎಲಿಯನ ಆಫೀಸ್ನಲ್ಲಿ ಪ್ರವಾದಿ ಮಂಡಳಿಯವರಿದ್ದರು ಮತ್ತು ಎಲಿಷನು ಇತ್ಯಾದಿಗಳಿದ್ದರು. ಅಲ್ಲಿಂದ ಅವರ ಆಫೀಸಿಂದ ಒಂದು ಲೆಟ್ರ್ ಬಂತು. ಹಾಗಾದರೆ ಅವನು ಮೇನ್ ವ್ಯಕ್ತಿ. ಮುಂಚಿತವಾಗಿಯೇ ಅವನು ಪ್ರವಾದಿಸಿದ ಹೇಳಿದ ಮಾತು ಇವರಿಗೆ ಬಂತು. ಏನಂತ ಅವನು ಹೇಳಿದನು? ನೀನು ಕರಳು ಬೇನೆಯಿಂದ, ಕಠಿಣ ರೋಗದಿಂದ ನೀನು ಸತ್ತೋಗ್ತಿ ಎಂಬುದಾಗಿ ವಾರ್ನಿಂಗ್ ಕೊಟ್ಟಿದ್ದನು. ಅದೇ ರೀತಿಯಾಗಿ ಅವನಿಗೆ, ಯೆಹೋರಾಮನಿಗೆ ಕರಳು ಬೇನೆಯಾಗಿ ಅವನು ವಾಸಿಯಾಗದಂಥ ಒಂದು ಕರಳು ಬೇನೆ, ಆ ರೋಗದಲ್ಲಿ 2 ವರ್ಷ ಅವನು ಕಷ್ಟಪಡಬೇಕಾಯಿತು. ಕಷ್ಟಪಟ್ಟು ಕಡು ಬೇನೆಯಿಂದ ಅವನು ಸತ್ತು ಹೋಗ್ತಾನೆ ರೀ. ಹೌದು, ಆ ರೀತಿಯಾಗಿ ಅವನು ಸತ್ತು ಹೋದಾಗ ಅವನಿಗೆ ಧೂಪ ಹಾಕಲಿಲ್ಲ ಅಂತೆ. ಸಾಮಾನ್ಯವಾಗಿ ಯಾರಾದರೂ ಸತ್ತು ಹೋದರೆ ಧೂಪ ಹಾಕ್ತಿದ್ರು, ಹಾಕಲಿಲ್ಲ ಅಂತೆ. ಆಮೇಲೆ ಸತ್ತು ಹೋದಾಗ ಯಾರಾದರೂ ಭಾಳ ದುಃಖ ಪಡ್ತಾರೆ, ಹಂಬಲಿಸ್ತಾರೆ. ಆದರೆ ಅವನು ಸತ್ತು ಹೋದಾಗ ಯಾರು ಅವನಿಗೋಸ್ಕರವಾಗಿ ಹಂಬಲಿಸಲಿಲ್ಲ ಅಂತೆ. ಅಷ್ಟೇ ಅಲ್ಲ, ರಾಜ ಸ್ಮಶಾನದಲ್ಲಿ ಅವನಿಗೆ ಸಮಾಧಿ ಮಾಡಲಿಲ್ಲ ಅಂತೆ. ಆ ರೀತಿಯಾದಂಥ ಒಂದು ಮರಣವನ್ನು ಯೆಹೋರಾಮನು ಹೊಂದುವವನಾಗಿದ್ದಾನೆ ರೀ. ಅದರಿಂದ ಪಾಠ ಕಲಿಯುವಂಥದ್ದಾಗಿದೆ. ಏನು ಅನಂತರದನ್ನು ನಾವು ನೋಡಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. Now Jehoshaphat slept with his fathers and was buried with his fathers in the city of David. And Jehoram his son reigned in his stead. And he had brethren the sons of Jehoshaphat, Azariah and Jehiel and Zechariah and Azariah and Michael and Shephatiah. All these were the sons of Jehoshaphat king of Israel. And their father gave them great gifts of silver and of gold and of precious things with fenced cities in Judah. But the kingdom gave he to Jehoram, because he was the firstborn. Now when Jehoram was risen up to the kingdom of his father, he strengthened himself, and slew all his brethren with the sword, and divers also of the princes of Israel. Jehoram was 32 years old when he began to reign, and he reigned 8 years in Jerusalem. And he walked in the way of the kings of Israel, like as did the house of Ahab, for he had the daughter of Ahab to wife, and he wrought that which was evil in the eyes of the Lord. Howbeit the Lord would not destroy the house of David, because of the covenant that he had made with David, and as he promised to give a light to him and to his sons forever. In his days the Edomites revolted from under the dominion of Judah, and made themselves a king. Then Jehoram went forth with his princes and all his chariots with him, and he rose up by night, and smote the Edomites which compassed him in, and the captains of the chariots. So the Edomites revolted from under the hand of Judah unto this day. The same time also did Libnah revolt from under his hand, because he had forsaken the Lord God of his fathers. Moreover, he made high places in the mountains of Judah, and caused the inhabitants of Jerusalem to commit fornication, and compelled Judah thereto. And there came a writing to him from Elijah the prophet, saying, Thus saith the Lord God of David thy father, because thou hast not walked in the ways of Jehoshaphat thy father, nor in the ways of Asa king of Judah, but hast walked in the way of the kings of Israel, and hast made Judah and the inhabitants of Jerusalem to go a-whoring, like to the whoredoms of the house of Ahab, and also hast slain thy brethren of thy father's house, which were better than thyself. Behold, with a great plague will the Lord smite thy people, and thy children, and thy wives, and all thy goods. And thou shalt have great sickness by disease of thy bowels, until thy bowels fall out by reason of the sickness day by day.
Moreover, the Lord stirred up against Jehoram the spirit of the Philistines, and of the Arabians that were near the Ethiopians. And they came up into Judah, and brake into it, and carried away all the substance that was found in the king's house, and his sons also, and his wives, so that there was never a son left him, save Jehoahaz, the youngest of his sons. And after all this the Lord smote him in his bowels with an incurable disease. And it came to pass that in process of time, after the end of 2 years, his bowels fell out by reason of his sickness, so he died of sore diseases, and his people made no burning for him like the burning of his fathers. 32 years old was he when he began to reign, and he reigned in Jerusalem 8 years, and departed without being desired. Howbeit they buried him in the city of David, but not in the sepulchres of the kings.